ಕಳೆದ ವಾರದ ಶ್ಲೋಕದಲ್ಲಿ ಹೇಳಿದ್ದೆ, ಪರಮಾತ್ಮನನ್ನು ಪಡಿಬೇಕಾದ್ರೆ ನಮಗೆ ಜ್ಞಾನ ಮತ್ತು ವಿಜ್ಞಾನ ಎರಡೂ ಇರಬೇಕು. ಜ್ಞಾನನ ನಾವು ಬೌದ್ಧಿಕವಾಗಿ ಅದನ್ನು ತಿಳ್ಕೊಬೇಕು, ಮತ್ತು ಶಾಸ್ತ್ರ ಮತ್ತು ದೇವರನ್ನು ತಿಳ್ಕೊಂಡವರು ಏನು ಹೇಳ್ತಾರೆ ಅನ್ನೋದು ಕೊನೆ ವಾರದ ಶ್ಲೋಕದಲ್ಲಿ ಹೇಳಿದ್ದೆ. ಬನ್ನಿ ಹಾಗಾದರೆ ಈ ವಾರದ 2 ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಾರೆ ಅಂತ ಕೇಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸುಹುರ್ಮಿತ್ರಾಯುಧಾಸೀನಾ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧರ್ವಿಶಿಷ್ಯತೆ. ಅಂದರೆ ಮನಸ್ಸನ್ನ ನಾವು ದೇವರ ಕಡೆ ಹರಿಸ್ಬೇಕಾದ್ರೆ ನಾವು ಅದಕ್ಕೆ ರೆಡಿ ಆಗಬೇಕು. ಈಗ ಹಾಡೋರು ಹಾಡೋಕ್ಕೆ ಮುಂಚೆ ಶ್ರುತಿ ಸೆಟ್ ಮಾಡ್ಕೊಂಡು ಹೇಗೆ ಹಾಡ್ತಾರೆ, ಮತ್ತು ಈಗ ನಾವು ನೀರಿನ ಕೊಡನ ಬಾವಿಲಿ ಬಿಟ್ಟು ನೀರು ಸೇದಬೇಕು ಅಂದಾಗ ನೀರಿನ ಕೊಡದಲ್ಲಿ ಯಾವುದೇ ತೂತಿರಬಾರ್ದು. ಇಲ್ಲದ್ರೆ ನಾವು ಬಾವಿನಲ್ಲಿ ನೀರು ಸೇದಿದ ಮೇಲೂ ಆ ತೂತಿಂದ ನೀರು ಹೋದರೆ ಏನು ಪ್ರಯೋಜನ? ಹಾಗೆ ನಾವು ರೆಡಿ ಆಗಬೇಕು. ಯೋಗಿಯಾಗಿರೋನು ಪ್ರಪಂಚದಲ್ಲಿ ವೈವಿಧ್ಯತೆನ ನೋಡಿದಾಗ ಅದರ ಕಡೆ ಅಷ್ಟು ವಾಲೋದಿಲ್ಲ. ಯಾವಾಗ ನಾವು ಕೆಟ್ಟದ್ದನ್ನು ಕಂಡು ದ್ವೇಷಿಸ್ತೀವೋ ಆಗ ಒಳ್ಳೆಯದನ್ನು ಕಂಡು ಪ್ರೀತಿಸಬೇಕಾಗತ್ತೆ. ಒಂದನ್ನು ದ್ವೇಷಿಸಿದ್ರೆ ಮತ್ತೊಂದನ್ನು ಪ್ರೀತಿಸಬೇಕಾಗತ್ತೆ. ಈ ಆಕರ್ಷಣೆ ಮತ್ತು ವಿಕರ್ಷಣೆಗಳಿಂದ ಮನಸ್ಸು ವಿಚಲ ಆಗತ್ತೆ. ಎಲ್ಲ ಕಡೆನೂ ದೇವರನ್ನೇ ನೋಡಲು ಇಚ್ಛೆ ಪಡೋನು, ದೇವರನ್ನು ಎಲ್ಲ ಕಡೆ ನೋಡಲು ಇಚ್ಛೆ ಪಡೋನು ಅವನು ಕಾಣದೇ ಇರೋ ಹಾಗೆ, ದೇವರು ಕಾಣದೇ ಇರೋ ಹಾಗೆ ನಾವು ಒಂದು ಉಪಾಧಿಯ ಮುಖವಾಡನ್ನು ಹಾಕ್ಕೊಂಡಿದ್ದೀವಿ. ಈ ಮುಖವಾಡದಲ್ಲಿ ಒಳ್ಳೆಯದನ್ನು ನೋಡ್ತೀವಿ, ಕೆಟ್ಟದ್ದನ್ನು ನೋಡ್ತೀವಿ. ಒಳ್ಳೆಯದು ಎಷ್ಟು ಮಟ್ಟಿಗೆ ನಮ್ಮನ್ನು ಕಟ್ಟಿ ಹಾಕತ್ತೆ, ಹಾಗೆ ಕೆಟ್ಟದ್ದು ನಮ್ಮನ್ನು ಕಟ್ಟಿ ಹಾಕತ್ತೆ. ಇದನ್ನು ನಾವು ತಿಳಿದೆ ಯೋಗಿ ಆದವನು ಉಪಾಧಿಯ ಕಡೆ ನೋಡದೆ ಹಿಂದೆ ಇರುವ ಪರಮಾತ್ಮನ ವಸ್ತುವಿನ ಕಡೆ ನೋಡುತ್ತಾನೆ ಅಂತ ಈ ಶ್ಲೋಕದಲ್ಲಿ ಬರುತ್ತೆ. ಇದು ಅದ್ರ ಜೊತೆಗೆ ಸುಹೃತ್ ಅಂತ ಹೇಳಿದ್ದಾರೆ. ಸುಹೃತ್ ಅಂದರೆ ಏನು? ಪ್ರತ್ಯುಪಕಾರನ ಬಯಸ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಬ್ಬರಿಗೆ ನಿಸ್ವಾರ್ಥತೆಯಿಂದ ಹೆಲ್ಪ್ ಮಾಡೋರು ಅಂತ. ಇಂಥ ವ್ಯಕ್ತಿಗಳು ಬಹಳ ಅಪರೂಪ. ಯಾಕೆಂದರೆ ಬರೀ ಸ್ವಾರ್ಥನೇ ತುಂಬಿಕೊಂಡಿರೋ ಈ ಪ್ರಪಂಚದಲ್ಲಿ ನಿಸ್ವಾರ್ಥಿಗಳನ್ನ ಹುಡುಕೋದು ತುಂಬ ಕಷ್ಟ. ಮಲ್ಲಿಗೆ ಗಿಡ ತನ್ನ ಪರಿಮಳನ ಸುತ್ತಲೂ ಚೆಲ್ಲುತ್ತಾ ಇರುತ್ತೆ. ಆ ಜನರು ಹೊಗಳ್ತಾರೆ ಅಂತನೋ ಅಥವಾ ಹೊಗಳದೆ ತೆಗಳ್ತಾರೆ ಅಂತನೋ ಅವೆಲ್ಲ ಅದು ತಲೆಗಿಟ್ಕೊಳ್ಳಲ್ಲ. ಅದು ಕೆಲಸ ಏನೋ ಅದು ಮಾಡ್ತಾ ಇದೆ. ಮಾನವನ ವಿಕಾಸದ ಏಣಿಯಲ್ಲಿ ತುತ್ತ ತುದಿಯಲ್ಲಿ ಇರುವವನು ಇವನು ಅಂದರೆ ಯೋಗಿ ಅಂತ. ಇವನ ನಂತರ ಬರುವವನೇ ಮಿತ್ರ, ನನ್ನ ಸ್ನೇಹಿತ. ಇಲ್ಲಿ ನಾವಿಬ್ಬರೂ ಒಂದೇ ಮೆಟ್ಟಿಲಲ್ಲಿ ಇರುತ್ತೇವೆ ಅಂದರೆ ದೇವರು ಮತ್ತು ಮನುಷ್ಯ. ನಾನು ಅವನಿಗೆ ಸಹಾಯ ಮಾಡುತ್ತೇನೆ, ಅವನು ನನಗೆ ಸಹಾಯ ಮಾಡುತ್ತೇನೆ. ನನ್ನ ಕಷ್ಟ ಕಾಲದಲ್ಲಿ ಅವನು ಆಗ್ತಾನೆ, ಅವನ ಕಷ್ಟ ಕಾಲದಲ್ಲಿ ನಾನು ಆಗುತ್ತೇನೆ. ಇದನ್ನು ತಿಳ್ಕೊಳ್ಳಿ. ನನಗೆ ಆಗದವನು, ನನಗೆ ಕೆಟ್ಟದ್ದನ್ನು ಹಿಂದೆ ಮಾಡಿದವನು, ಮುಂದೆ ಮಾಡೋಕ್ಕೂ ಹೊಂಚು ಹಾಕ್ತಿರೋನು, ಇವ್ರನ್ನೆಲ್ಲ ನೆನೆಸ್ಕೊಂಡ್ರೆ ನಾವು ಯೂಶ್ವಲಾಗಿ ಅವ್ರ ಮೇಲೆ ಕೋಪ ಮಾಡ್ಕೊಳ್ತೀವಿ. ನಾವೇನು ಅವ್ರ ತಂಟೆಗೆ ಹೋಗಿಲ್ಲ, ಮಾಡಿಲ್ಲ, ಯಾಕೆ ಹೀಗಾಗತ್ತೆ, ಇವ್ರಿಗೇನು ನಮ್ಮಿಂದ ಪ್ರಾಬ್ಲಮ್ ಆಗ್ತಾ ಇರೋದು ಅಂತ ನಾವು ಯೂಶ್ವಲಾಗಿ ಯೋಚನೆ ಮಾಡ್ತೀವಿ. ಆದರೆ ಯೋಗಿ ಆದವನು ಇದನ್ನು ತಡ್ಕೊಂಡಿರ್ತಾನೆ. ಉದಾಸೀನ, ನೆಗ್ಲೆಕ್ಟ್ ಮಾಡಿಬಿಡ್ತಾನೆ, ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರ ಕರ್ಮಕ್ಕೆ ಅವ್ರು ಮಾಡ್ತಾರೆ ಅಂತ ಬಿಟ್ಬಿಡ್ತಾನೆ. ಪ್ರಪಂಚದಲ್ಲಿ ಬಹು ಬಗೆಯ ಪುಷ್ಪಗಳಿವೆ, ಅಂದರೆ ಹೂಗಳಿದೆ. ಸಂಪಿಗೆಯಿಂದ ಹಿಡಿದು ದುರ್ವಾಸನೆ ಕೊಡುವಂಥ ಹೂಗಳವರೆಗೂ ಹೂ ಬಿಡೋ ವೃಕ್ಷಗಳಿದೆ. ಆದರೆ ವೈವಿಧ್ಯತೆಯೇ, ಡೈವರ್ಸಿಟಿನೇ ಒಂದು ಪ್ರಪಂಚದ ನಿಯಮ. ವಿಕಾಸದ ಏಣಿಯಲ್ಲಿ ಒಬ್ಬ ಮೇಲಿರುವನು, ಇನ್ನೊಬ್ಬ ಮಧ್ಯದಲ್ಲಿರುವನು, ಮತ್ತೊಬ್ಬ ಕೆಳಗಿರುವನು. ಅವನು ಒಳ್ಳೆಯವನೆಂದು ಹೊಗಳುವುದಕ್ಕೂ ಹೋಗುವುದಿಲ್ಲ, ಕೆಟ್ಟವನೆಂದು ದೂರುವುದಕ್ಕೂ ಹೋಗೋದಿಲ್ಲ. ಎಲ್ಲರೂ ತಮ್ಮ ತಮ್ಮ ಧರ್ಮಗಳನ್ನು ವ್ಯಕ್ತಪಡಿಸ್ತಾರೆ. ಚೇಳಿಗೆ ಬಾಲದಲ್ಲಿ ವಿಷ ಇಟ್ಕೊಂಡಿರುತ್ತೆ, ಹಸು ಕೆಚ್ಚಲಲ್ಲಿ ಹಾಲು ಇಟ್ಕೊಂಡಿರುತ್ತೆ. ಚೇಳು ಕುಟ್ಕಿದ್ರೆ ವಿಷ ಬರುತ್ತೆ, ಹಸು ಕೆಚ್ಚಲನ್ನು ಹಿಡಿದ್ರೆ ಹಾಲು ತೊಟ್ಟಿಕ್ಕತ್ತೆ. ಇದರಂತೆಯೇ ಈ ಪ್ರಪಂಚದಲ್ಲಿ ವಿವಿಧ ವ್ಯಕ್ತಿಗಳು ಮತ್ತು ವಿವಿಧ ಧರ್ಮನ ವ್ಯಕ್ತಪಡಿಸೋರು ತಿಳಿದು ಯಾರ ಕಡೆನೂ ವಾಲದೆ ಎಲ್ಲರ ಹಿಂದೆ ಇರುವ ಪರಮಾತ್ಮನ ಕಡೆ ಮನಸ್ಸಿಟ್ಟವನೇ ಯೋಗಿ ಅನ್ನೋದು ಈ ಶ್ಲೋಕದ ಅರ್ಥ ಆಗಿದೆ. ಯೋಗಿ ಯುಂಜೀತ ಸತತಂ ಆತ್ಮಾನಾಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಉತ್ತಮ ಫಲವನ್ನು ಪಡಿಬೇಕಾದ್ರೆ ಧ್ಯಾನ ಮಾಡೋದಕ್ಕೆ ಮನಸ್ಸು ಹೇಗೆ
ಸಿದ್ಧತೆ ಮಾಡ್ಕೋಬೇಕು. ಯೋಗಿಯಾಗಬೇಕೆಂದವ್ರಿಗೆ ಹೇಗೆ, ಯಾವ ನಿರ್ಜನ ಪ್ರದೇಶದಲ್ಲಿರಬೇಕು, ಜನ ಸಂಚಾರ ಮಾಡಬಾರ್ದು, ಊರು ಕೇರಿಗಳಿಂದ ದೂರ ಇರಬೇಕು. ಹಿಂದಿನ ಕಾಲದಲ್ಲಿ ಋಷಿಗಳು ತಪಸ್ಸನ್ನ ಮಾಡಬೇಕಾದ್ರೆ ಬೆಟ್ಟ, ಕಾಡು, ಗುಹೆ, ನದಿ ತೀರ ಈ ಥರ ಜಾಗನ ಆರಿಸ್ಕೊಳ್ತಿದ್ರು. ನಿರ್ಜನ ಪ್ರದೇಶದಲ್ಲಿ ಅವರು ಇತರರೊಡನೆ ಇರಬಾರ್ದು, ಏಕಾಂಗಿಯಾಗಿರಬೇಕು. ಒಬ್ಬರಿಗಿಂತ ಹೆಚ್ಚು ಎಲ್ಲಿ ಜನ ಸೇರ್ತಾರೆ ಅಲ್ಲಿ ಮಾತಾಡಲೇಬೇಕಾಗತ್ತೆ. ಇನ್ನೊಬ್ಬ ನಮ್ಮ ಜೊತೆಗಿದ್ದವನು ಯಾವುದೋ ಒಂದು ಬೇಡದೇ ಇರೋ ವಿಷಯದ ಬಗ್ಗೆ ಮಾತಾಡಿದ್ರೆ ಆ ವಿಷಯದಲ್ಲಿ ನಾವು ಮಾತಾಡಬೇಕಾಗತ್ತೆ. ಅವನ ಆಧ್ಯಾತ್ಮಿಕ ವಿಷಯಗಳನ್ನೇ ಮಾತಾಡ್ತಾನೋ, ಅದನ್ನು ಬಿಟ್ಟು ಬೇರೆನೇ ಮಾತಾಡ್ತಾನೋ, ಅದರಿಂದ ನಾವು ಡಿಸ್ಟ್ರ್ಯಾಕ್ಟ್ ಆಗ್ತೀವಿ, ಚಂಚಲ ಆಗ್ತೀವಿ. ಆಧ್ಯಾತ್ಮಿಕ ಅವ್ನು ಮಾತಾಡದೇ ಇರೋದ್ರಿಂದ ಇವರು ಅದನ್ನು ಆಧ್ಯಾತ್ಮಿಕ ಬಿಟ್ಟು ಬೇರೆನ ಮಾತಾಡ್ದಂಗೆ ಆಗತ್ತೆ ಯೋಗಿ ಆದವನಿಗೆ. ನಮ್ಮ ಮನಸ್ಸನ್ನು ನಾವು ಶುದ್ಧಿಗೊಳಿಸ್ಕೋಬೇಕಾದ್ರೆ ನಾವು ಒಬ್ಬರೇ ಇರಬೇಕು. ರಾಮಕೃಷ್ಣರು ಹೇಳ್ತಾರೆ, ಧ್ಯಾನ ಮಾಡೋದಕ್ಕೆ ಒಂದು ಯಾರೂ ಇಲ್ಲದೇ ಇರೋ ಜಾಗ ಹಾರಿಸ್ಕೊಳ್ಳಿ. ಈಗ ನಾವು ಫಾರ್ ಎಕ್ಸಾಂಪಲ್ ಮೆಡಿಟೇಷನ್ ಮಾಡಬೇಕಾದ್ರೂ ಅಷ್ಟೇ, 100 ಜನ ಇರೋ ಕಡೆ ಜನ ಜಡ ಅಂತ ಸಂತೆ ಥರ ಇರೋ ಜಾಗದಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಕಿವಿ ಆಮೇಲೆ ಸೆನ್ಸೇಷನ್ನು ಎಲ್ಲ ತುಂಬ ಅಲರ್ಟ್ ಆಗಿರುತ್ತೆ. ಎಷ್ಟೇ ನೀವು ಟ್ರೈ ಮಾಡಿ ಅದನ್ನು ಕೂರಿಸ್ತೀನಿ ಅಂತಂದರೂ ತುಂಬ ಡಿಸ್ಟ್ರಾಕ್ಷನ್ ಆಗುತ್ತೆ. ಅದಕ್ಕೆ ನೀನು ಎಲ್ಲೋ ಒಂದು ಮನೆ ಮೂಲೆನಲ್ಲೋ, ನೀನೊಬ್ಬನೇ ಇರೋ ಕೋಣೆನಲ್ಲೋ ಎಲ್ಲೋ ಒಂದು ಕಡೆ ಮಾಡು. ಏಕೆ ಅಂತಂದರೆ ಡಿಸ್ಟ್ರಾಕ್ಷನ್ ಕಮ್ಮಿ ಇರುತ್ತೆ. ಹಾಗೆ ಮಾಡಬೇಕಾದ್ರೆ ಕೆಲವರು ನಮ್ಮನ್ನು ಇನ್ಸಲ್ಟ್ ಮಾಡ್ತಾರೆ, ಸರ್ಕ್ಯಾಸಮ್ ಮಾಡ್ತಾರೆ, ಟೀಕೆ ಮಾಡ್ತಾರೆ, ಆಡ್ಕೊಳ್ತಾರೆ, ಹಾಸ್ಯ ಮಾಡ್ತಾರೆ. ಅದು ಪ್ರಾರಂಭದಲ್ಲಿ ತುಂಬ ಕಷ್ಟ ಇರುತ್ತೆ, ಆದರೆ ಅದು ನಮಗೆ ತಟ್ಟಬಾರ್ದು. ನಿರ್ಜನ ಪ್ರದೇಶದಲ್ಲಿ ಏಕಾಗಿಯಾಗಿರುವುದಂದರೆ ಸಾಲಲ್ಲ. ನಾನೊಬ್ಬನೇ ಇದ್ದೀನಿ, ನಾನು ಇವಾಗ ಯೋಗ ಮಾಡಿದ್ರೆ, ಧ್ಯಾನ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ತಪ್ಪು. ಆದರೆ ವಿಷಯ ವಸ್ತುಗಳಿಂದ ಕೂಡ ನಾವು ದೂರ ಇರಬೇಕು. ಮನಸ್ಸು ಅದ್ರ ಬಗ್ಗೆ ಚಿಂತೆ ಇಲ್ಲದೆ ಎಲ್ಲೋ ದೂರದಲ್ಲಿ ಹೋಗ್ಬಿಟ್ಟು ನಾನು ಕಾರ್ಗೆ ಅಪ್ಲೈ ಮಾಡಿದ್ದೆ, ಲೋನ್ಗೆ ಅಪ್ಲೈ ಮಾಡಿದ್ದೆ, ಅಥವಾ ನಾನು ಇನ್ನೇನೋ ತೊಗೋಬೇಕಾಗಿತ್ತು, ಇನ್ನೆಲ್ಗೋ ಹೋಗಬೇಕಾಗಿತ್ತು, ಈ ಥರ ನಾವು ಬೇರೆದನ್ನು ನಾವು ಚಿಂತೆ ಮಾಡಿದ್ರೆ ತಪ್ಪಾಗತ್ತೆ. ನಾವು ಧ್ಯಾನ ಅಂತ ಹೊರಟಾಗ, ಈಗ ಫಾರ್ ಎಕ್ಸಾಂಪಲ್ಲು ಬಿಲ್ಲಿಂದ ಬಾಣನ ಬಿಟ್ಟಾಗ ಬಾಣ ಹೇಗೆ ಗುರಿ ಟಾರ್ಗೆಟಿಗೆ ರೀಚ್ ಆಗುತ್ತೆ, ಅದೇ ರೀತಿ ನಮ್ಮ ಮನಸ್ಸು ಕೇಂದ್ರೀಕೃತವಾಗಬೇಕು, ಪರಮಾತ್ಮನಲ್ಲಿಗೆ ಹೋಗಬೇಕು, ದೇವರ ಕಡೆ ಹರಿಸ್ಬೇಕು, ಇಂದ್ರಿಯಗಳನ್ನ ನಾವು ನಿಗ್ರಹಿಸಬೇಕು. ಮುಂದೆ ಏನಾಗುತ್ತೆ, ನನಗೇನು ಸಿಗತ್ತೆ, ನನಗೇನು ಐಶ್ವರ್ಯ ಸಿಕ್ಕತ್ತೆ, ನನಗೇನು ಅಂತಸ್ತು ಸಿಕ್ಕತ್ತೆ, ನಾನೇನು ರೆಕಗ್ನಿಷನ್ ಸಿಕ್ಕತ್ತೆ, ಎಷ್ಟು ನಾನು ಇನ್ಫ್ಲುಯೆನ್ಸರ್ ಆಗ್ತೀನಿ, ಇವೆಲ್ಲ ಯೋಚನೆ ಮಾಡಿದರೆ ಗುರಿ ಕಡೆ ತಲುಪೋದಕ್ಕೆ ಆಗೋದಿಲ್ಲ. ಯಾರಿಂದಲೂ ಯಾವ ಬಹುಮಾನವನ್ನು, ಯಾವ ವಸ್ತುವನ್ನು ಸ್ವೀಕರಿಸಬಾರ್ದು. ಯಾವಾಗ ನಾವು ಸ್ವೀಕರಿಸ್ತೀವಿ ಆವಾಗ ಸ್ವಾತಂತ್ರ್ಯನ ಕಳ್ಕೊತೀವಿ. ಅವನು ಕೊಡೋ ಒಂದು ಚೂರಿಗೆ ಕೈ ಒಡ್ಡಿದರೆ ಅವನು ಹೇಳಿದಂತೆ ಕೇಳಬೇಕಾಗತ್ತೆ ಅಂತ. ಅವನೇನೋ ಕೊಡ್ತಾನೆ ಅಂತ ಹೇಳಿ ಅವನು ಹೇಳಿದ್ದನ್ನು ನಾವು ಮಾಡೋಕ್ಕೆ ಹೋದರೆ ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ಹೋಗಿ ಮಾಡ್ತೀವಿ. ಆವಾಗ ಅವನು ಹೇಳ್ದಂಗೆ ಕೇಳಬೇಕಾದಾಗ ಮನಸ್ಸು ನಮಗೆ ತುಂಬ ಒಂಥರ ಮುಜುಗುರನ ಉಂಟು ಮಾಡುತ್ತೆ. ಈ ಶ್ಲೋಕದಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ಯೋಗಿ ಆಗೋರು ಕೇವಲ ಧ್ಯಾನ ಮಾಡಿದರೆ ಆಗೋದಿಲ್ಲ. ಅವರು ಇತರ ಕಾಲದಲ್ಲಿಯೂ ಮನಸ್ಸನ್ನು ಸಾಧ್ಯವಾದಷ್ಟು ಆದರ್ಶದ ಕಡೆಗೆ ಹರಿಸುತ್ತಿರಬೇಕು. ಆದರ್ಶನ ಪದೇ ಪದೇ ಮೆಲುಕು ಹಾಕ್ತಿರಬೇಕು. ಅದನ್ನೇ ನಾವು ಒಂದು ಹ್ಯಾಬಿಟ್ ಅಂತ ಆಗಲಿ, ಒಂದು ಸ್ವಭಾವ ಅಂತಾಗಲಿ ನಮ್ಮ ಮನಸ್ಸಿನಲ್ಲಿ, ನಮ್ಮ ಬ್ರೈನ್ನಲ್ಲಿ ಅದನ್ನು ಒಳಗೂಡಿಸ್ಕೋಬೇಕು. ಆಗಲೇ ಧ್ಯಾನಕ್ಕೆ ಕುಳಿತಾಗ ಧ್ಯಾನ ಚೆನ್ನಾಗಿ ಆಗೋದು. ಇಲ್ಲದಿದ್ದರೆ ಅದು ಕೂಡ ಒಂದು ಹೋರಾಟನೇ ಆಗತ್ತೆ ಅಂತ ಹೇಳಿ ಈ 10ನೇ ಶ್ಲೋಕನ ಮುಗಿಸ್ತಾ ಇದ್ದಾರೆ. ಮುಂದಿನ ವಾರ ಮತ್ತೆ ಇನ್ನೆರಡು ಶ್ಲೋಕದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.